ತಮ್ಮ ಒಂದು ಆಶೀರ್ವಾದ ಪಡೆದಕ್ಕೋಸ್ಕರ ಇವತ್ತು ತಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇವತ್ತಿನ ದಿನ ಬರುವಂತ ಕಾರ್ಯಕ್ರಮ ಇರಲಿಲ್ಲ, ಮತ್ತೆ ಬಂದಿರೋ ಆದ್ರೂ ಕೂಡ ಎಲ್ಲ ನನ್ನ ಗ್ರಾಮಸ್ಥ ಒಬ್ಬ ಬಂಧುಗಳು ನನಗೆ ಬರಲೇಬೇಕು, ಎಲ್ಲ ತಾಯಂದ್ರಗಳು ಕಾಯ್ತಿದ್ದಾರೆ ನಿಮ್ಮ ನೋಡಕ್ಕೆ ಅಂತ ಹೇಳಿದ್ದಕ್ಕೆ ಇವತ್ತೇನು ಬಂದಿದ್ದಾರೆ. ಎಲ್ಲ ನನ್ನ ತಾಯಂದ್ರ ಒಂದು ಆಶೀರ್ವಾದ. ದಯವಿಟ್ಟು ಹಲವಾರು ವರ್ಷಗಳಿಂದ ಜೆಡಿಎಸ್ ಪಕ್ಷದ ಪರವಾಗಿ ಕುಮಾರಣ್ಣನ ಪರವಾಗಿ ಚುನಾವಣೆಯಲ್ಲಿ ತಮ್ಮ ಸೇವೆ ಮಾಡಲಿಕ್ಕೆ ಅಂತ ಕೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಇನ್ನು ಹಲವಾರು ಗ್ರಾಮಗಳಿದೆ ಅಂತ ಈ ಬೇರೆ ಬರ್ತವೆ, ಮತ್ತೆ ಚುನಾವಣೆ ಆದ್ಮೇಲೆ ಬರ್ತೀನಿ. ದಯವಿಟ್ಟು ನಮ್ಮ ಸೇವೆ ಮಂಡ್ಯ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಈಗಿನ ನಿಮ್ಮಗಳ ಮುಂದೆ ಮತವನ್ನು ಕೊಡಬೇಕು ಅಂತಕ್ಕಂಥ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ನನ್ನ ಜೊತೆಯಲ್ಲಿ ಇವತ್ತು ನಿಮ್ಮ ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಣೆ ಮಾಡತಕ್ಕಂಥ ಉತ್ತಮವಾದಂತಹ ಆಡಳಿತವನ್ನು ನಡೆಸತಕ್ಕಂಥ ತಮ್ಮಣ್ಣವರಿದ್ದಾರೆ, ಬಿಡುಗೌಡರಿದ್ದಾರೆ, ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ಮುಖ್ಯವರಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಆತ್ಮೀಯ ಸ್ನೇಹಿತರಾಗಿದ್ದಂಥ ಸಿದ್ದರಾಜು ಅವರ ಧರ್ಮಪತ್ನಿಯವರು ಇದ್ದಾರೆ. ಜೊತೆಗೆ ನಮ್ಮ ಸಿದ್ದರಾಜು ಅವರ ಮಗ ಏನಿದ್ದಾರೆ, ಬಹುಶಃ ಸಿದ್ದರಾಜು ಅವರ ಮಗ ಮಾತಾಡಿದ ಮೇಲೆ ನಾನೇನು ಮಾತಾಡೋದು ಬೇಕೇ ಇರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸಿದ್ದರಾಜು ಅವ್ರ ಮಗ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತಕ್ಕಂಥದ್ದು ನಾನು ನಿಜಕ್ಕೂ ಅನ್ಕೊಂಡಿರಲಿಲ್ಲ. ಅವರು ಕೊಟ್ಟಂತ ಉದಾಹರಣೆ ಇದೆ. ಬಹುಶಃ ಅವ್ರು ಹೇಳಿದಂಥ ರೀತಿಯಲ್ಲಿ ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ನಾವು ಏನು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಈ ಜಿಲ್ಲೆಯ ಋಣ ನನ್ನ ತಲೆಯ ಮೇಲಿದೆ. ಕಳೆದ ಬಾರಿ ವಿಧಾನಸಭೆಗೆ ನಡೆದಂಥ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು. ಸುಮಾರು 45-50 ಸಾವಿರ ಮತದಲ್ಲಿ ಅವರನ್ನೇನು ಗೆಲ್ಲಿಸಿಕೊಟ್ಟಿದ್ದರು. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಅದೇ ರೀತಿಯಲ್ಲಿ ತಾವುಗಳು ಏನು ಆಶೀರ್ವಾದ ಮಾಡಿದ್ದೀರಿ. ಅದರ ಹಿನ್ನೆಲೆಯಿಂದ ಇವತ್ತು ಈ ಜಿಲ್ಲೆಯಲ್ಲಿ ಸುಮಾರು 9,000 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಏನು ಚಾಲನೆ ಕೊಟ್ಟಿದ್ದೇವೆ. ಮತ್ತೂರು ತಾಲೂಕು ಮತ್ತೂರು ವಿಧಾನಸಭಾ ಕ್ಷೇತ್ರ 1ರಲ್ಲೇ ಸುಮಾರು 1,200 ಕೋಟಿ ರೂಪಾಯಿಗಳ ಕಾಮಗಾರಿಗಳು ಪ್ರಾರಂಭ ಆಗ್ತದೆ. ಇವತ್ತು ತಮ್ಮಣ್ಣವರ ನೇತೃತ್ವದಲ್ಲಿ ನಾನು ಕಳೆದ 5-6 ವರ್ಷಗಳಿಂದ ಕೆಲವು ಬಾರಿ ಇಲ್ಲೇನು ಬಂದಿದ್ದೇನೆ. ನಮ್ಮೆಲ್ಲರ ಒಂದೇ ಬೇಡಿಕೆ, ನಮ್ಮ ಭಾಗಕ್ಕೆ ನೀರು ಕೊಡಿ, ನಮ್ಮ ಭಾಗದ ಕೆರೆ ಕಟ್ಟೆ ತುಂಬಿಸ್ಕೊಡಿ ಅಂತಕ್ಕಂಥದ್ದನ್ನು ಹೇಳಿದ್ದು ನನ್ನ ತಲೆ ಒಳಗೆ ಇವತ್ತು ಇಟ್ಕೊಂಡಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಭಾಗದಲ್ಲಿ ತಮ್ಮಣ್ಣವರು ಹೇಳುವಂತ ರೀತಿಯಲ್ಲಿ ನಮ್ಮ ಕುಣಿಗಲ್ ಭಾಗ ಮತ್ತು ಈ ಒಂದು ಆತ್ಮೂರು ಭಾಗದ ಪ್ರದೇಶಗಳಲ್ಲಿ ಯಾವ ಒಂದು ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ. ಇವತ್ತು ಎಲ್ಲಾ ಕೆರೆ ಕಟ್ಟೆಗಳನ್ನು ತುಂಬಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಡ್ರಿಪ್ ಇರಿಗೇಷನ್ ಮುಖಾಂತರ ಇಸ್ರೇಲ್ನಲ್ಲಿ ಯಾವ ರೀತಿಯಲ್ಲಿ ಡ್ರಿಪ್ ಇರಿಗೇಷನ್ ಮುಖಾಂತರ ಕಡಿಮೆ ನೀರನ್ನು ಉಪಯೋಗ ಮಾಡಿ ಹೆಚ್ಚಿನ ಬೆಳೆಯನ್ನು ಬೆಳೀತಾ ಇದ್ದಾರೆ. ಆ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಸುಮಾರು 450 ಕೋಟಿ ಹಣ ಸೇರಿಸಿದ್ದೇನೆ ಈ ಬಾರಿಯ ಬಜೆಟ್ ಒಳಗೆ. ನನ್ನ ರೈತ ಬೆಳೀತಕ್ಕಂಥ ಬೆಳೆಯಲ್ಲಿ ಹಲವಾರು ರೀತಿಯ ಪದ್ಧತಿಗಳನ್ನು ಬದಲಾವಣೆ ಮಾಡಿಸಬೇಕು ಅಂತಕ್ಕಂಥದ್ದಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಯೋಜನೆಗಳಿಗೆ ಏನು ನಾವು ಸರ್ಕಾರದಲ್ಲಿ ತೀರ್ಮಾನ ಕೊಡ್ತಾ ಇದ್ದೇವೆ. ನಾನು ಕೇವಲ ರೈತರ ಸಾಲ ಮನ್ನಾ ಆದ ತಕ್ಷಣ ನನ್ನ ರೈತ ನೆಮ್ಮದಿಯಿಂದ ಬದುಕ್ತಾನೆ ಅಂತಕ್ಕಂಥ ಭ್ರಮೆಯಲ್ಲಿ ನಾನಿಲ್ಲ. ಇವತ್ತು ನನ್ನ ರೈತ ಬೆಳೆದ ಉಳಿಯುವುದಾದರೆ ರೈತನ ಒಂದು ಬೆಳೆ ಒಂದು ಲಾಭದಾಯಕವಾದ ರೀತಿಯಲ್ಲಿ ಕೃಷಿ ಆಗಬೇಕು ಅಂತ ಒಂದು ವಾತಾವರಣವನ್ನು ತರಲಿಕ್ಕೆ ಹೊರಟಿದ್ದೇವೆ.